ವೆಲ್ಕಮ್ ಟು ಮಿಸ್ಟರ್ ಎಂ ಟಾಕ್ಸ್. ಇಂದು ಈ ಚಾನಲ್ ಷೇರು ಮಾರುಕಟ್ಟೆ ಮಾಹಿತಿಯನ್ನು ಪ್ರತಿದಿನ ನವೀಕರಿಸುತ್ತದೆ. ಸರಿ ನೋಡೋಣ. ಹೊಸೂರು ಸ್ಥಾವರ ಹೂಡಿಕೆಯಲ್ಲಿ ಟಾಟಾ 7,000 ಕೋಟಿ ರೂಪಾಯಿ. ಕರ್ನಾಟಕದ ಕೋಲಾರ ಸಮೀಪದ ಮಾಲೂರಿನಲ್ಲಿರುವ ವಿಸ್ಟ್ರಾನ್ ಇಂಡಿಯಾ ಸ್ಥಾವರವನ್ನು ಸ್ವಾಧೀನಪಡಿಸಿಕೊಂಡ ಕೇವಲ 2 ತಿಂಗಳ ನಂತರ ಸ್ವದೇಶಿ ನಿರ್ಮಿತ ಟಾಟಾ ಎಲೆಕ್ಟ್ರಾನಿಕ್ಸ್ ಪ್ರೈವೇಟ್ ಲಿಮಿಟೆಡ್ ತನ್ನ ಹೊಸೂರು ಘಟಕದ ವಿಸ್ತರಣೆಗಾಗಿ 7,000 ಕೋಟಿ ರೂಪಾಯಿ ಗಳನ್ನು ಪಿಚ್ ಮಾಡಲು ಸಿದ್ಧವಾಗಿದೆ. ಇದರಲ್ಲಿ ಐಫೋನ್ಗಳನ್ನು ಜೋಡಿಸುವ ಘಟಕವನ್ನು ಸ್ಥಾಪಿಸುವುದು ಸೇರಿದೆ. ಅಭಿವೃದ್ಧಿಗೆ ತಿಳಿದಿರುವ ಮೂಲಗಳು. ಹೂಡಿಕೆಯು 6 ವರ್ಷಗಳ ಅವಧಿಯಲ್ಲಿ ಮಾಡಲಾಗುವುದು ಮತ್ತು 30,000 ಉದ್ಯೋಗಗಳನ್ನು ಸೃಷ್ಟಿಸುತ್ತದೆ. ಜನವರಿ 7 ಮತ್ತು 8 ರಂದು ತಮಿಳುನಾಡು ಸರ್ಕಾರವು ಆಯೋಜಿಸಿರುವ 2 ದಿನಗಳ ಜಾಗತಿಕ ಹೂಡಿಕೆದಾರರ ಸಭೆಯಲ್ಲಿ ಈ ಯೋಜನೆಯ ಔಪಚಾರಿಕ ಘೋಷಣೆಯನ್ನು ಮಾಡಲಾಗುವುದು. ಡಿಎಚ್ ಕಳುಹಿಸಿದ ಇಮೇಲ್ ಪ್ರಶ್ನೆಗಳಿಗೆ ಆಪಲ್ ಮತ್ತು ಟಾಟಾ ಎಲೆಕ್ಟ್ರಾನಿಕ್ಸ್ ಪ್ರತಿಕ್ರಿಯಿಸಲಿಲ್ಲ. ಟಾಟಾಸ್ನ ಈ ಕ್ರಮವು ತಮಿಳುನಾಡಿಗೆ ಒಂದು ಹೊಡೆತವಾಗಿದೆ. ಇದು ಫ್ರೀ 23 ರಲ್ಲಿ ದೇಶದಲ್ಲಿ ಎಲೆಕ್ಟ್ರಾನಿಕ್ಸ್ ರಫ್ತಿನಲ್ಲಿ 5.37 ಶತಕೋಟಿ ಡಾಲರ್ ಗಳಿಸುವ ಮೂಲಕ ಉತ್ತರ ಪ್ರದೇಶ ಮತ್ತು ಕರ್ನಾಟಕವನ್ನು ಪೈಪಿಂಗ್ ಮಾಡುವ ಮೂಲಕ ದೇಶದ ಅಗ್ರಗಣ್ಯ ರಾಜ್ಯವಾಗಿ ಹೊರಹೊಮ್ಮಿತು. 2023 ರಿಂದ 2024 ರ ಹಣಕಾಸು ವರ್ಷದ ಮೊದಲ 6 ತಿಂಗಳಿಗೆ ರಾಜ್ಯದ ಎಲೆಕ್ಟ್ರಾನಿಕ್ಸ್ ರಫ್ತು $4.8 ಶತಕೋಟಿಯಷ್ಟಿದೆ. ಇದು ಉತ್ತರ ಪ್ರದೇಶದ 2x2.5 ಶತಕೋಟಿ. ನವೆಂಬರ್ನಲ್ಲಿ ಟಾಟಾ ಎಲೆಕ್ಟ್ರಾನಿಕ್ಸ್ ಆಪಲ್ನ ಐಫೋನ್ನ ಗುತ್ತಿಗೆ ತಯಾರಕರಾಗುವ ಮೊದಲ ಭಾರತೀಯ ಕಂಪನಿಯಾಗಿದೆ ಮತ್ತು ಈಗ ಇದು ತಮಿಳುನಾಡಿನಲ್ಲಿ ಐಫೋನ್ಗಳನ್ನು ಜೋಡಿಸುವ 3ನೇ ಆಟಗಾರನಾಗಲಿದೆ. ಇದು ಈಗಾಗಲೇ ತೈವಾನ್ನ ಫಾಕ್ಸ್ಕಾನ್ ಮತ್ತು ಪೆಗಾಟ್ರಾನ್ಗೆ ನೆಲೆಯಾಗಿದೆ. ಇದು ಚೆನ್ನೈ ಬಳಿ ಪ್ರಮುಖ ಅಸೆಂಬ್ಲಿಂಗ್ ಘಟಕಗಳನ್ನು ನಿರ್ಮಿಸಿದೆ. ಈ ಘಟಕಗಳು ಕ್ಯೂಪರ್ಟಿನೊ ಆಧಾರಿತ ಎಲೆಕ್ಟ್ರಾನಿಕ್ಸ್ ಮೇಜರ್ನ ಚೀನಾ ಸಂಕಲನ ಒಂದು ಕಾರ್ಯತಂತ್ರದ ಭಾಗವಾಗಿ ಬಂದವು. ಎಲೆಕ್ಟ್ರಾನಿಕ್ಸ್ ಪರಿಸರ ವ್ಯವಸ್ಥೆಯನ್ನು ನಿರ್ಮಿಸಲು 2020 ರಲ್ಲಿ ಹೊಸೂರು ಬಳಿಯ ಉದ್ದಾನಪಲ್ಲಿಯಲ್ಲಿ ಜಿಎಂಆರ್ ಮತ್ತು ತಮಿಳುನಾಡು ಕೈಗಾರಿಕಾ ಅಭಿವೃದ್ಧಿ ನಿಗಮ ಲಿಮಿಟೆಡ್ ಟಿಡ್ಕೋ ಜಂಟಿ ಉದ್ಯಮವಾದ ಜಿಎಂಆರ್ ಕೃಷ್ಣಗಿರಿ ವಿಶೇಷ ಹೂಡಿಕೆ ಪ್ರದೇಶದಲ್ಲಿ ಟಾಟಾಗಳಿಗೆ 500 ಎಕರೆಗಳನ್ನು ನೀಡಲಾಯಿತು. ದೊಡ್ಡ ಆವರಣದಲ್ಲಿ ಬರಲಿರುವ ಹೊಸ ಸ್ಥಾವರವು ಪ್ರಾಥಮಿಕವಾಗಿ ಇತರರಲ್ಲಿ ಐಫೋನ್ಗಳನ್ನು ಜೋಡಿಸುತ್ತದೆ ಎಂದು ಗುರುತಿಸಲು ಬಯಸದ 2ನೇ ಮೂಲವನ್ನು ಸೇರಿಸಲಾಗಿದೆ. ಹೊಸೂರು ಸ್ಥಾವರವು 1 ವರ್ಷದಲ್ಲಿ ನಿರ್ಮಿಸಲ್ಪಟ್ಟಿದೆ ಮತ್ತು 2021 ರಲ್ಲಿ ಕಾರ್ಯಾಚರಣೆಗೆ ಬಂದಿತು. ಪ್ರಸ್ತುತ ಐಫೋನ್ಗಳು ಮತ್ತು ಹ್ಯಾಂಡ್ಸೆಟ್ಗಳಿಗೆ ಹೋಗುವ ಇತರ ಎಲೆಕ್ಟ್ರಾನಿಕ್ ಘಟಕಗಳನ್ನು ಒಳಗೊಂಡಂತೆ ಸ್ಮಾರ್ಟ್ಫೋನ್ಗಳಿಗೆ ಕೇಸಿಂಗ್ಗಳನ್ನು ತಯಾರಿಸುತ್ತದೆ. 10,000ಕ್ಕೂ ಹೆಚ್ಚು ಜನರಿಗೆ ಉದ್ಯೋಗ ನೀಡುವ ಘಟಕವು ನಿರಂತರ ನೇಮಕಾತಿ ಚಾಲನೆಯಲ್ಲಿದೆ. ಎಲೆಕ್ಟ್ರಾನಿಕ್ ಘಟಕಗಳು ಮತ್ತು ಸೆಮಿಕಂಡಕ್ಟರ್ಗಳ ದೇಶೀಯ ಉತ್ಪಾದನೆಯ ಅಂಗವೈಕಲ್ಯವನ್ನು ಸರಿದೂಗಿಸಲು ಸಹಾಯ ಮಾಡುವ ಉದ್ದೇಶದಿಂದ ಎಲೆಕ್ಟ್ರಾನಿಕ್ ಘಟಕಗಳು ಮತ್ತು ಸೆಮಿಕಂಡಕ್ಟರ್ಗಳ ಸ್ಪೆಕ್ಸ್ ಉತ್ಪಾದನೆಯನ್ನು ಉತ್ತೇಜಿಸುವ ಕೇಂದ್ರದ ಯೋಜನೆಯಡಿಯಲ್ಲಿ ಟಾಟಾಗಳು ಘಟಕದಲ್ಲಿ 5,000 ಕೋಟಿಗಳಷ್ಟು ಹೂಡಿಕೆ ಮಾಡಿದ್ದಾರೆ. ಕಳೆದ ವರ್ಷ ಆಪಲ್ ತನ್ನ ಐಫೋನ್ 15 ಅನ್ನು ಬಿಡುಗಡೆ ಮಾಡಿದಾಗ ಅಂತರರಾಷ್ಟ್ರೀಯ ಮಾರುಕಟ್ಟೆಗೆ ಪ್ರಸ್ತುತಪಡಿಸಲಾದ ಉತ್ಪನ್ನವನ್ನು ಮೊದಲ ಬಾರಿಗೆ ಭಾರತದಲ್ಲಿ ಸಂಪೂರ್ಣವಾಗಿ ಜೋಡಿಸಲಾಗಿದೆ. ವಾಸ್ತವವಾಗಿ ದೇಶದಿಂದ ಆಪಲ್ನ ಸ್ಮಾರ್ಟ್ಫೋನ್ ರಫ್ತುಗಳು 2020 ರಲ್ಲಿ 1% ರಿಂದ 2023 ರಲ್ಲಿ 7%ಕ್ಕೆ ಏರಿದೆ. ವಾಸ್ತವವಾಗಿ ಭಾರತದಿಂದ ಆಪಲ್ನ ರಫ್ತುಗಳು ಏಪ್ರಿಲ್ ಮತ್ತು ಮೇ 2023 ರಲ್ಲಿ 20,000 ಕೋಟಿ ರೂಪಾಯಿ ಗೆ ಏರಿತು. ಕಳೆದ ಇದೇ ಅವಧಿಯಲ್ಲಿ 9,066 ಕೋಟಿ ರೂಪಾಯಿ. ವಾರ್ಸಾ ಘೋಷಣೆ. ಮಾಹಿತಿಯು ಶೈಕ್ಷಣಿಕ ಉದ್ದೇಶಕ್ಕಾಗಿ ಮಾತ್ರ. ನಾನು ಸೆಬಿ ನೋಂದಾಯಿತ ವ್ಯಕ್ತಿಯಲ್ಲ.